ನಮಸ್ಕಾರ ಗೆಳೆಯರಿ. ಈಗ ಆಲ್ರೆಡಿ ನೀವು ಸಮಾಜ ವಿಜ್ಞಾನ 6ನೇ ತರಗತಿಯ 1ನೇ ಭಾಗವನ್ನ ನೋಡ್ತಾ ಇದ್ದೇವೆ. 1ನೇ ಪಾಠ, 2ನೇ ಪಾಠ, ಬೆಳಗಾವಿ ವಿಭಾಗ, ಮೈಸೂರು ವಿಭಾಗ, ಹೀಗೆ ಮೌರ್ಯರ ಮತ್ತು ಕುಶಾನರ ಬಗ್ಗೆ ನೋಡಿದ್ದೀವಿ. ಹಾಗಾದ್ರೆ ಎಲ್ಲರೂ ಕೂಡ ನೋಟ್ಸ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೇನೆ. ಟೆಕ್ಸ್ಟ್ ಬುಕ್ ನಲ್ಲಿ ಬಿಟ್ಟು ಇರುವಂತ ವಿಚಾರಗಳನ್ನ ಸೇರಿಸಿ ಮತ್ತೆ ಯಾವುದೇ ಹೊರಗಿನ ವಿಚಾರಗಳನ್ನ ಇಲ್ಲಿ ನೀಡಿಲ್ಲ. ಆದ್ದರಿಂದ 4ನೇ ಪಾಠ ನೋಡುವ. ಗುಪ್ತರು ಮತ್ತು ವರ್ಧಮಾನರು, 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಅಧ್ಯಾಯ 4 ಗುಪ್ತರು ಮತ್ತು ವರ್ಧನರು. ಈ ಪಾಠದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಕೇಳುವಂತ ಅವಕಾಶಗಳಿರ್ತದೆ ಅಂತ ನೋಡೋದಾದ್ರೆ, ಮೊದಲೇದಾಗಿ ಅಧ್ಯಾಯ 4 ಗುಪ್ತರು ಮತ್ತು ವರ್ಧಮಾನರು. ಗುಪ್ತರು ಮತ್ತು ವರ್ಧಮಾನರಲ್ಲಿ ಮುಖ್ಯವಾಗಿ ಬರುವಂತಹ 2ನೇ ಚಂದ್ರಗುಪ್ತನ ಒಂದು ಆಡಳಿತ ಇದರಲ್ಲಿ ವಿಶೇಷವಾಗಿರ್ತದೆ. ಸಮುದ್ರಗುಪ್ತನ ಪುತ್ರ ಹಾಗೂ ಉತ್ತರಾಧಿಕಾರಿಯಾದಂತಹ 2ನೇ ಚಂದ್ರಗುಪ್ತನು ಯುದ್ಧ ಕಲೆಯಲ್ಲಿ ನಿಪುಣನಾಗಿದ್ದನು. ಗುಜರಾತಿನಲ್ಲಿರುವ 3 ದಶಮಾನಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆಯನ್ನ ನಡೆಸುತ್ತಿದ್ದರು. ಚಂದ್ರಗುಪ್ತನು ಸತ್ರಪರರನ್ನು ಚಂದ್ರಗುಪ್ತನು ಸೋಲಿಸಿದನು. ಗುಜರಾತಿನಲ್ಲಿ ಪರಕೀಯ ಆಳ್ವಿಕೆ ಇದರಿಂದ ಅಂತ್ಯಗೊಂಡಿತು. ಮುಖ್ಯ ಸೈನಿಕ ಸಾಧನೆಯಾಗಿತ್ತು. ಆತನಿಗೆ ಶಕಾರಿ, ವಿಕ್ರಮಾದಿತ್ಯ ಎಂಬ ಬಿರುದುಗಳು ಇದ್ದವು. ನೋಡಿ, ಶಕಾರಿ ಮತ್ತು ವಿಕ್ರಮಾದಿತ್ಯ ಬಿರುದು ಗುಪ್ತ ಸಾಮ್ರಾಜ್ಯದಲ್ಲಿ ಯಾರಿಗೂ ಇತ್ತು ಅಂದರೆ ಅದು 2ನೇ ಚಂದ್ರಗುಪ್ತ ಮೌರ್ಯನಿಗೆ. ಚಂದ್ರಗುಪ್ತನು ಹೊಸ ಬಗೆಯ ಚಿನ್ನದ ನಾಣ್ಯವನ್ನು ಹೊರಡಿಸಿದನು. ಅವನ ಆಸ್ಥಾನದ ಮಹಾಕವಿ ಕಾಳಿದಾಸನು ಸೇರಿದಂತೆ 9 ಮಂದಿ ಪ್ರಖ್ಯಾತ ವಿದ್ವಾಂಸರಿದ್ದರು. ಕಾಳಿದಾಸನು ಯಾವ ಒಂದು ಆಳ್ವಿಕೆ ಕಾಲದಲ್ಲಿ ಬರ್ತಾನಂದ್ರೆ 2ನೇ ಚಂದ್ರಗುಪ್ತ ಕಾಲದಲ್ಲಿ. ನಂತರ ಅಂಶ ನೋಡಿದರೆ ಪಾಹಿಯಾನ್, ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಇವನು ಚೀನಿ ಯಾತ್ರಿಕ. ಪಾಹಿಯಾನ್ ಯಾವ ದೇಶದ ಯಾತ್ರಿಕ ಅಂತ ಕೇಳ್ತಾರೆ. ಬೌದ್ಧ ಭಿಕ್ಷು ಆಗಿರ್ತಾನೆ. ಬೌದ್ಧ ಧರ್ಮದ ತವರನ್ನು ನೋಡಬೇಕೆಂದು ಅವನು ಆತುರ ಪಡುತ್ತಿರುತ್ತಾನೆ. ಅವನು ಇನ್ನಿತರ ಬೌದ್ಧ ಭಿಕ್ಷುಗಳ ಜೊತೆಯಲ್ಲಿ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಪ್ರಯಾಸ ಪಟ್ಟು ಭಾರತವನ್ನು ತಲುಪಿದವನು ಎಂಬ ಮಾತಿದೆ. ಅವನು 2ನೇ ಚಂದ್ರಗುಪ್ತನ ಆಳ್ವಿಕೆ ಕಾಲದಲ್ಲಿ ಆಸ್ಥಾನದಲ್ಲಿ ಅವನು ಭೇಟಿಯನ್ನು ನೀಡಿದಂತಹ ಚೀನಿ ಬೌದ್ಧ ಭಿಕ್ಷು ಅಥವಾ ಚೀನಿ ಯಾತ್ರಿಕ. ಪಾಹಿಯಾನ್ ಯಾರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದನು ಅಂತ ನೀಡಿದಾಗ ಹಲವಾರು ಬಾಗಿ ಭೇಟಿ ನೀಡ್ತಾರೆ. ಆದ್ರೆ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಕೇಳಿದಾಗ ಪಾಹಿಯಾನ್ ಅಂತ ಉತ್ತರಿಸಬೇಕಾಗ್ತದೆ. ನಂತರ ನೋಡೋದಾದ್ರೆ ಹುಯೆನ್ ಸಾಂಗ್ ಬಗ್ಗೆ ನಮಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತಾರೆ. ಇವರು ಕೂಡ ಚೀನಿಯ ಬೌದ್ಧ ಭಿಕ್ಷು. ಭಾರತ ದೇಶ ಸಂಚಾರ ಮಾಡಿ ಬೌದ್ಧ ಸಾಹಿತ್ಯ ಅಧ್ಯಯನ ನಡೆಸಿದರು. ಸಿಯುಕಿ ನೆನ್ಪಿಟ್ಕೊಳ್ಳಿ, ಸಿಯುಕಿ ಪಶ್ಚಿಮ ಭೂಮಿಯ ಕಥನ ಅಂತ ಇದನ್ನು ಹೇಳ್ತಾರೆ. ಸಿಯುಕಿ ಎಂಬ ಗ್ರಂಥ ಆತನ ಭಾರತ ಪ್ರವಾಸದ ವಿವರವನ್ನ ಹುಯೆನ್ಸಾಂಗ್ ಭೇಟಿಯಾಗುವ ಮೊದಲೇ ಹರ್ಷವರ್ಧನನು ತನ್ನ ರಾಯಭಾರಿಯನ್ನು ಚೀನಾ ಚಕ್ರವರ್ತಿಯ ಆಸ್ಥಾನಕ್ಕೆ ಕಳಿಸಿದನು ಎಂಬುದು ಒಂದು ಪ್ರಖ್ಯಾತಿಯನ್ನ ಹೊಂದಿದೆ. ಹುಯೆನ್ಸಾಂಗ್ ಬಗ್ಗೆ ಸಿಯುಕಿ ಬರ್ತೇವ್ರ ಅಂತ ಕೇಳ್ತಾರೆ. ಇವರು ಯಾವ ದೇಶದವರು ಕೇಳ್ತಾರೆ, ಚೀನಾ ದೇಶದವರು. ನಂತರ 4ನೇ ಪಾಠದಲ್ಲಿ ಅಷ್ಟು ನೋಡಬಹುದು. 5ನೇ ಪಾಠದಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ದಕ್ಷಿಣ ಭಾರತದಲ್ಲಿ ಯಾವ್ಯಾವುದಂತ ಪ್ರಾಚೀನ ರಾಜವಂಶಗಳು ಆಳ್ವಿಕೆಯನ್ನು ನಡೆಸಿದ್ದಾರೆ. ಆ ಆಳ್ವಿಕೆ ನಡೆಸಿದಂತಹ ರಾಜವಂಶಗಳಲ್ಲಿ ಮುಖ್ಯವಾಗಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತವೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬರುವಂತಹ ವಂಶ ಸಂಗಮ ವಂಶವನ್ನ ನಾವು ನೋಡಬಹುದು. ತಿರುಕ್ಕುಳ್ಳರ್ ಅದರ ರಚನಾಕಾರರು. ತಿರುಕ್ಕುಳ್ಳರ್ ಅವರು ಸಂಗಮ ಯುಗದ ಅತ್ಯಂತ ಮಹತ್ವದ ಕವಿ. ತಿರು ಎಂದರೆ ಶ್ರೀ, ಕುರಳ ಎಂಬ ಅರ್ಥ ಚಿಕ್ಕದು ಎಂದು ಆಗುತ್ತದೆ. ತಿರುಕ್ಕುಳರ್ ಯಾವ ಒಂದು ಯುಗದಲ್ಲಿ ಬರ್ತಾರೆ ಅಂದ್ರೆ ಸಂಗಮ ಯುಗದಲ್ಲಿ ಅವರನ್ನ ಕಾಣಬಹುದು. ಕುರಳ್ ಕೇವಲ 1.5 ಸಾಲಿನ ಪದ್ಯ, ಅದರಲ್ಲೂ ಅದರ ಅರ್ಥ ಹಿರಿದಂತದ್ದಾಗಿರುತ್ತದೆ. ಸಂಗಮ ವಂಶದಲ್ಲಿ ಕೇಳಬಹುದು ಪ್ರಶ್ನೆ. ನಂತರ ಗೌತಮಿ ಪುತ್ರ ಶಾತಕರ್ಣಿ. ಸಂಗಮ ವಂಶದ ಪ್ರಮುಖವಾದಂತಹ ದೊರೆಯನ್ನು ನೋಡೋದಾದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನದ ವಂಶದ ಪ್ರಮುಖ ರಾಜನೆಂದರೆ ಗೌತಮಿ ಪುತ್ರ ಶಾತಕರ್ಣಿ. ಮುಖ್ಯವಾದಂತಹ ಅಂಶ ಆಗಿದೆ. ಇಲ್ಲಿ ವಿಶ್ವವಿದ್ಯಾಲಯವಿದೆ ಸೀರೀಸ್ ಎಂದು ಇದು ಹಳೆಯ ಸ್ಲೈಡ್ ಇಂದ ಬಂದಿದೆ, ಇದನ್ನು ನೀವು ಬರ್ಕೋಬೇಡಿ. ಶಾತವಾಹನದ ವಂಶದ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ. ಬನವಾಸಿ ಕದಂಬರು. ಸಂಗಮ ವಂಶದಲ್ಲಿ ಗೌತಮಿ ಪುತ್ರ ಶಾತಕರ್ಣಿ ಪ್ರಮುಖ ಪಾತ್ರ ವಹಿಸಿದರೆ ಬನವಾಸಿ ಕದಂಬರು ಬರ್ತಾರೆ 2ನೇದಾಗಿ. ಬನವಾಸಿ ಕದಂಬರಲ್ಲಿ ಸ್ಥಾಪಕ ಮಯೂರ ಶರ್ಮ ತಿಳ್ಕೊಳ್ಳಿ. ಕನ್ನಡದ ಮೊಟ್ಟ ಮೊದಲ
ರಾಜವಂಶ ಬನವಾಸಿಯ ಕದಂಬರು. ಅವರು ಮನೆಯ ಬಳಿ ಕದಂಬ ವೃಕ್ಷವಿದ್ದ ಕಾರಣ ಇದನ್ನು ಕದಂಬ ಅಂತ ಕರೆಯಲಾಯಿತು ಈ ವಂಶವನ್ನು. ಮಯೂರವರ್ಮನು ಕದಂಬ ವಂಶದ ಸ್ಥಾಪಕ ಹಾಗೂ ಪ್ರಸಿದ್ಧ ದೊರೆ. ಕದಂಬರ ರಾಜಧಾನಿ ಉತ್ತರ ಕನ್ನಡದ ಜಿಲ್ಲೆಯ ಬನವಾಸಿ. ಇವರ ಲಾಂಛನವನ್ನು ನೋಡೋದಾದ್ರೆ ಸಿಂಹ. ನೆನ್ಪಿಟ್ಕೊಳ್ಳಿ, ಬನವಾಸಿ ಕದಂಬರ ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ಕನ್ನಡದ ರಾಜ್ಯಮನೆತನದಲ್ಲಿ ಮೊದಲನೇ ರಾಜ್ಯಮನೆತನ ಇದಾಗಿರುತ್ತದೆ. ದಕ್ಷಿಣ ಭಾರತದ ರಾಜವಂಶಗಳಲ್ಲಿ ಸಂಗಮ ಯುಗ ಮತ್ತೆ ಸಂಗಮ ವಂಶ ಮತ್ತು ಬನವಾಸಿ ಕದಂಬರು ನೋಡಿದರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ನಂತರ ಪಾಠಗಳನ್ನು ನೋಡ್ತಾ ಹೋಗುವ. ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ.